ಪೊಲೀಸ್ ಯಾರು ಇರಲ್ಲ ಜೈಲಿನಲ್ಲಿ, ಒಳಗಡೆ ಎಲ್ಲ ಜೈಲ್ ಸಿಬ್ಬಂದಿ ಇರ್ತಾರೆ. ಚಾಕು ಸಿಗ್ತವೆ, ರೈಸರ್ ಸಿಗ್ತದೆ, ಬ್ಲೇಡ್ ಸಿಗ್ತವೆ, ಆಮೇಲೆ ಗಾಂಜಾ ಸಿಗ್ತದೆ, ಮೊಬೈಲ್ ಸಿಗ್ತದೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಟೋಟಲಿ ಇರ್ರಿಪೇರೇಬಲ್. ಪಾಪ ಅವ್ರಿಗೆಲ್ಲ ದರ್ಶನ ಹಗಲು ರಾತ್ರಿ ಬುದ್ಧಿ ಅದಕ್ಕೆ ನೋಡಿ ಪಾಪ. ಓಕೆ, ಫೈನಲಿ ಜೈಲಲ್ಲಿ ಏನಾಗ್ತದೆ ಅಂತ ನೋಡ್ತಾ ಇದೀವಿ. ನಾವು ಮಾತಾಡ್ಕೊಳ್ಳೋದು ಬೇರೆ, ಏನಾಗ್ತಿದೆ ಜೈಲಲ್ಲಿ, ಯಾಕೆ ಹಿಂಗಾಗ್ತಿದೆ, ಟೆರರಿಸ್ಟ್ಗೆಲ್ಲ ಫೋನ್ ಕೊಡ್ತಾರಲ್ಲಪ್ಪ ಅಂತ. ಆ್ಯಕ್ಚುಲ್ ಆಗಿ ಏನಾಗುತ್ತೆ, ಯಾರು ತಪ್ಪು ಅದು ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಮಾಲ್ಗತಿ ಸರ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮಾಲ್ಗತಿ ಸರ್, ಪೀಟಿಕೆ ಗೀಟಿಕೆ ಬೇಡ, ನೇರವಾಗಿ ಹೋಗ್ತೀನಿ. ಏನ್ ಅನಿಸ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲ್ ನೋಡಿದಾಗ ನಿಮ್ಗೀಗ? ಇದು ಇರ್ರಿಪೇರೇಬಲ್ ಆಗ್ಬಿಟ್ಟದ ಮೇಡಮ್. ಅದು ಚರ್ಮ ಭಯಂಕರ ದಪ್ಪಿದೆ, ರಿಪೇರಿ ಮಾಡಕ್ಕಾಗಲ್ಲ, ರಿಪೇರಿ ಮಾಡ್ಲಾರ್ದಂತ ಹಂತಕ್ಕೆ ಹೋಗ್ಬಿಟ್ಟಿದೆ. ಈಗ ನೋಡಿ, ಎಂತ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಅವ್ರು ಬಂದಿದ್ದಾರೆ, ಅವರೇ ADG ಇದ್ದಾರೆ, ವೆರಿ ಆನೆಸ್ಟ್ ಫೆಲೋ, ವೆರಿ ಸಿನ್ಸಿಯರ್ ಫೆಲೋ. ಒಂದ್ ದಿವಸ ರಜೆ ಇಲ್ಲಾರ್ದೆ ಕೆಲಸ ಮಾಡ್ತಾರೆ. ಅಂಥವ್ರ ಕಡೆಯಿಂದ ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ಏನ್ ಮಾಡೋದು? ಇದು ಯಾಕೆ ಹೀಗಾಗ್ತದೆ ಅಂದ್ರೆ, ಅಲ್ಲಿ ಜೈಲ್ನಲ್ಲಿ ಸುಮಾರು 4,500 ಕೆಪಾಸಿಟಿ ಇದೆ. ಅಲ್ಲಿ 7,000 ಜನ ಕೈದಿಗಳಿದ್ದಾರೆ ಈಗ. ಓಕೆ, ಸಿಬ್ಬಂದಿ ಶಾರ್ಟೇಜ್ ಇದೆ, ಅವ್ರ ಜೈಲ್ ಸಿಬ್ಬಂದಿ. ಆಮೇಲೆ ಯಾರು ಕನ್ವಿಕ್ಷನ್ ಆಗಿರ್ತಾರೆ, ಲೈಫ್ ಇಂಪ್ರೂವ್ಮೆಂಟ್ ಆಗಿರ್ತದೆ, ಅಂಥವ್ರನ್ನ ಒಳ್ಳೆಯವ್ರಿಗೆ ತಗೊಂಡು ಮಾನಿಟರಿಂಗ್ ಮಾಡ್ತಾರೆ. ಶಾರ್ಟೇಜ್ ಆಫ್ ಸ್ಟಾಪ್ ಇರೋದ್ರಿಂದ ಅವ್ರನ್ನ ಗಾರ್ಡ್ ಡ್ಯೂಟಿ ಮಾಡ್ತಾರೆ. ಸರಿ, ಅದೆಲ್ಲ ಸರಿ ಆಯ್ತು ಸರ್. ಇದು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಈ ಆಫೀಸ್ಗಳು ಇರೋದು ಎಲ್ಲ ನಮ್ಮ ಜನರಿಗೆ ಕಲ್ಪನೆ ಏನಿದೆ, ಜೈಲಲ್ಲೆಲ್ಲ ಪೊಲೀಸ್ ಇದ್ದಾರೆ ಅಂತ. ಪೊಲೀಸರು ಯಾರು ಇರೋಲ್ಲ ಜೈಲಿನಲ್ಲಿ, ಒಳಗಡೆ ಎಲ್ಲ ಜೈಲ್ ಸಿಬ್ಬಂದಿ ಇರ್ತಾರೆ. ಪೊಲೀಸ್ ಗಾರ್ಡ್ ಒಬ್ರು ಇರೋಲ್ಲ, ಪೊಲೀಸ್ ಇರೋದು ಹೊರಗಡೆ ಎಂಟ್ರೆನ್ಸ್ಗೆ, ಗೇಟಿಗೆ ಮಾತ್ರ. ಒಳಗಡೆ ಎಲ್ಲ ಅವರೇ ಇರ್ತಾರೆ ಜೈಲ್ ಸಿಬ್ಬಂದಿ. ಮತ್ತೆ ಸೀನಿಯರ್ ಆಫೀಸರ್ಸ್ ಎಲ್ಲ ಆಫೀಸ್ ಇಲ್ಲಿದೆ, ರೇಸ್ ಕೋರ್ಸ್ ಹತ್ರ. ಫೈರ್ ಫೋರ್ಸ್ ಗೊತ್ತಾಯ್ತು, ಅಲ್ಲಿದೆ ಜೈಲ್ ಇದೆ. ಅಲ್ಲಿ ADG ಇರ್ತಾರೆ, IG ಇರ್ತಾರೆ, DIG ಇರ್ತಾರೆ. ಅವ್ರನ್ನೆಲ್ಲ DG ಒಬ್ರಿಗೆ ಬಿಟ್ಟು ಉಳಿದವ್ರಿಗೆಲ್ಲ ಇಲ್ಲಿ ತಂದು ಹಾಕ್ಲಿ. ಎಲ್ಲಿ ಪರಪ್ಪನ ಅಗ್ರಹದಲ್ಲಿ ಆಫೀಸ್ ಮಾಡಿದ್ರೆ ದೊಡ್ಡ ಜೈಲ್ ಇದೆ, ಬೇಕಾದಷ್ಟು ದೊಡ್ಡ ಆಫೀಸ್ ಇದೆ. ಅಲ್ಲಿರೋದು ಜೈಲ್ ಸೂಪರಿಂಟೆಂಡೆಂಟು ಅವರೇ, IPS ನವರಲ್ಲ, ಅವ್ರು ಜೈಲ್ನವರೇ. ಆಮೇಲೆ DIG ಬದರ ಅವರು ನಾನ್ IPS, ಅಲ್ಲಿ ಅವರೇ ಸೂಪರಿಂಟೆಂಡೆಂಟು, ಅಲ್ಲಿಯವರೇ ಜೈಲ್ನವರೇ. ಸೊ ಹೀಗಾಗಿ ಅವ್ರಿಗೆ ಅವ್ರ ಮೇಲೆ ಕಂಟ್ರೋಲ್ ಇರೋದಿಲ್ಲ, ಎಲ್ಲ ವೀಕ್ನೆಸ್. ಆಮೇಲೆ ಪರ್ಮನೆಂಟ್ ಇದ್ದಾರೆ ಅಲ್ಲೇ, ಖಾಯಂ ಜೈಲ್ ಸಿಬ್ಬಂದಿ. ಶಿಫ್ಟ್ ಆಗಿ ಜಾರು ಟ್ರಾನ್ಸ್ಫರ್ ಆಗೋದಿಲ್ಲ. ಯಾಕಾಗಲ್ಲ? ಇದು ಇವೆಲ್ಲ ರಾಜಕಾರಣಿಗಳು ತೊಗೊಂಡ್ಬರ್ತಾರೆ, ಅವ್ರು ತೊಗೊಂಡ್ಬರ್ತಾರೆ, ಕೆಲವರಿಗೆ ಮಾಡ್ತಾರೆ, ಅಲಿಗೇಷನ್ ಆದಾಗ ಸಸ್ಪೆಂಡ್ ಮಾಡ್ತಾರೆ, ಅಂಥವ್ರನ್ನ ಬೇರೆ ಕಡೆ ಹಾಕ್ತಾರೆ, ಉಳಿದವ್ರಿಗೆ ಚೇಂಜ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇವ್ರೆಲ್ಲಾರು ಕಿತ್ತಿ ಅಲ್ಲಿ ಹಾಕ್ಬೇಕು. ಎಲ್ಲಿ? ಬಿಜಾಪುರ, ಬಳ್ಳಾರಿ, ರಾಯಚೂರು, ಬೆಂಗಳೂರು ಅಂಡ್ ಮೈಸೂರು ಎಲ್ಲ ಇಲ್ಲಿ ಇದ್ದವರು ಆ ಕಡೆ ಹಾಕ್ಬೇಕು. ಆ ಕಡೆಯವರಿಗೆಲ್ಲ ತಂದಿಲ್ಲ. ಇದು ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನಾಯನ್ ಪೂರಾ ಬಂದ್ ಆಗ್ತದೆ ಅಂತಲ್ಲ, ಒಂಚೂರು 10 ಬಸ್ನಲ್ಲಿ ಬರ್ತದೆ. ಅಲ್ಲ, ಪ್ರಶ್ನೆ ಆಮೇಲೆ ಆಫೀಸ್ ಎಲ್ಲ ಬಂದು ಇಲ್ಲಿ ಇರ್ಬೇಕು. ಇವ್ರು ದಿನ ಮಾನಿಟರಿಂಗ್ ಮಾಡ್ಬೇಕು. DIG, IG ಎಲ್ಲರೂ ಒಳಗಡೆ ದಿನ ಸುತ್ತಾಡ್ತಾ ಇದ್ರೆ ಏನ್ ನಡೆದ ಗೊತ್ತಾಗ್ತದೆ. ಆಮೇಲೆ ನಮಗೆ ಪವರ್ ಇದಾವೆ, SP, DCPಗೆ, ಆಮೇಲೆ ಜಿಲ್ಲಾ ನ್ಯಾಯಾಧೀಶರಿಗೆ 3 ತಿಂಗಳಿಗೊಮ್ಮೆ ಹೋಗಿ ರೇಡ್ ಮಾಡ್ಬೇಕಂತಿದೆ. ನಾವು ರೇಡ್ ಮಾಡ್ತೇವೆ. ಆದ್ರೆ ಏನ್ ಮಾಡ್ತೇವೆ, ರೇಡ್ ಮಾಡಕ್ ಹೋದಾಗ ಎಲ್ಲ ಇಲ್ಲಿ 4:45 5 ಗಂಟೆ ಬಾ ಅಂತ ಹೇಳ್ತೇವೆ. ಅದು ಎಲ್ಲರೂ ಕರೆದಾಗ ಗೊತ್ತಾಗ್ಬಿಡ್ತದೆ, ಜೈಲಿಗೆ ಹೊಟ್ಟರೆ 400 ಈಗ 7,000 ಇದ್ದಂಗೆ ನಾವು ಒಂದು ಮಿನಿಮಮ್ 300 ಮಂದಿ ತೊಗೊಂಡು ಹೋಗ್ಬೇಕಾಗ್ತದೆ. 300 ಮಂದಿ ಎಲ್ಲ ಸ್ಟೇಷನ್ಗೆ 10 ಮಂದಿ ಗ್ಯಾದರ್ ಮಾಡ್ಬೇಕಲ್ಲ, ಸುದ್ದಿ ಹೋಗ್ತದೆ. ಯಾರೋ ಒಬ್ಬ ಫೋನ್ ಮಾಡಿ ಹೇಳ್ತಾನೆ, ಅದು ಅಲರ್ಟ್ ಆಗ್ಬಿಡ್ತಾರೆ. ಅಲರ್ಟ್ ಆದ್ರೂ ಸಹ ಅಲ್ಲಿ ಚಾಕು ಸಿಗ್ತವೆ, ರೈಸರ್ ಸಿಗ್ತದೆ, ಬ್ಲೇಡ್ ಸಿಗ್ತವೆ, ಆಮೇಲೆ ಗಾಂಜಾ ಸಿಗ್ತದೆ, ಮೊಬೈಲ್ ಸಿಗ್ತದೆ, ಏನೆಲ್ಲ ವಸ್ತುಗಳು ಸಿಗ್ತವೆ, ಅವನು ಸೀಸ್ ಮಾಡ್ತೇವೆ. ಇಷ್ಟೊಂದು ಆದ್ರೂ ಸದ ಈ ನಿರಂತರವಾಗಿ ಹಂಗೆ ನಡೀತಾ ಇದೆ. ಎಲ್ಲಾನು ಮ್ಯಾನೇಜ್ ಮಾಡ್ತಾರ್ರಿ. ಅದು ಯಾವಾಗ ಕೆಡಿಸ್ಬೇಕು ಅವಾಗ ಕೆಡಿಸ್ತಾರೆ, ಯಾವಾಗ ಆಟ ತರಬೇಕು ಅವಾಗ ಹೋಗಿ ಆಟ ನಿಂತ್ಕೋತಾರೆ. ಅದು ಮುಡೋದಿಲ್ಲ. ಈಗ ಬಂದಿದ್ದೆಲ್ಲ ಚೆಕ್ ಮಾಡುವಾಗ ನೋಡಿ, ಇದು ಅಂತ ಯಾವ ಲೆವೆಲ್ ಕರಪ್ಷನ್ ಅಂದ್ರೆ, ನೀವೊಂದು ಅಲ್ಲಿ ಬಡವರು ಪಾಪ ಏನೋ ಅಲ್ಲಿ ಜೈಲ್ ಕೂಳ್ತಿನ ಸಾಕಾಗಿರ್ತದೆ ಅಂತ ತಿಳ್ಕೊಂಡು ಹೆಂಡತಿ ಮಕ್ಕಳು ಏನೋ ಮನೆಯಾಗಿ ತಗೊಂಡು ಹೋಗ್ತಾರೆ. ಅದು ಬಿರಿಯಾನಿ ಗಿನೇ ತಗೊಂಡು ಹೋದ್ರೆ ಎಲ್ಲಾ ಪೀಸ್ ಇವರೇ ಚೆಕ್ ಮಾಡ್ತೀವಿ ಅಂತ ಇವರೇ ತಿಂತಾರೆ. ಒಂದು ಕಾಲ್ ಭಾಗ ಹೋಗಿ ಹೋಗ್ಬಿಡ್ತದೆ, ಮುಕ್ಕಾಲ್ ಭಾಗ ಇಲ್ಲಿ. ಈ ಲೆವೆಲಿಗೆ ಕರಪ್ಷನ್ ಇದೆ. ಒಂದಿಷ್ಟು ಹಣ್ಣುಗಳು ಒಯ್ದ್ರೆ, ಹಣ್ಣುಗಳು ಒಂದು 2 ಹಣ್ಣು ಮುಟ್ಟವು, 2 ಡಜನ್ ಒಯ್ದ್ರೆ ಉಳ್ದೆಲ್ಲ ಇಲ್ಲೇನೆ. ಸೊ ಈ ತರ ಚೆಕ್ಕಿಂಗು, ತಿನ್ನೋದು ಸ್ವಾಹ ಇರೋದ್ರಿಂದ ಅಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಟೋಟಲಿ ಇರ್ರಿಪೇರೇಬಲ್.
ಹಂಗಾಗಿ ಈಗ ಇದನ್ನ ನೋಡಿ ಏನ್ ಅನ್ಕಂತಾರ ಹೊರಗಡೆ ಕಳ್ತನ ಮಾಡೋರು ಏನ್ ಹೆದರ್ಕೊಳ್ತಾರೆ ಅನ್ಕೊಂಡಿರ ಕಳ್ತನ ಬಿಡ್ರಿ ನೀವು, ಆರಾಮಾಗಿರ್ತೀವಿ ಜೈಲಲ್ಲಿ. ಕಳ್ತನ ಬಿಡ್ರಿ. ಟೆರರಿಸ್ಟ್ ಆರಾಮಿದ್ದಾನೆ, ರಾಷ್ಟ್ರದ್ರೋಹಿ ನನ್ನ ಮಗ ಅವ ಆರಾಮಿದ್ದಾನೆ. ಆ ರಾಷ್ಟ್ರದ್ರೋಹಿ ಫೋನ್ ಕೊಡೋನು ಸಪೋರ್ಟ್ ಮಾಡೋನು ಪಾಪ ಅವ್ರಿಗೆಲ್ಲ ದರ್ಶನಕ್ಕೆ ಹಗಲು ರಾತ್ರಿ ಗುದ್ದಿ ಅದಕ್ಕೆ ನಾನು ನೆನ್ನೆ ಕೇಳ್ತಾ ಇದ್ದೆ ಸರ್, ಟೆರರಿಸ್ಟ್ ಗಿಂತಲೂ ಡೇಂಜರ್ ಆಗಿರ್ ದರ್ಶನ್. ಡೇಂಜರ ನೋಡಿ ಪಾಪ. ಈ ಪಾಪ ಅನಿಸ್ತದೆ ನಮಗೆ, ಮಾಡಿದ್ ನಮಗೂ ಆ ಫೀಲಿಂಗ್ ಬರ್ತದೆ. ಏನೋ ಮಾಡಿದ ತಪ್ಪು ಜೈಲಿಗೆ ಹೋಗಿದ್ದ ಆ ಮಾತು ಬೇರೆ. ಒಂದ್ ಬೆಡ್ಶೀಟ್ ಕೊಡಿ ಅಂತ ಕೇಳ್ತವ್ರೆ ಇವ್ರಿಲ್ಲಿ. ಮೊಟ್ಟೆ ಟ್ರೇ ಕೇಳ್ತೀರಾ, ಟಿವಿ ಕೇಳ್ತೀರಾ, ಫೋನ್ ಕೇಳ್ತೀರಾ. LED ಟಿವಿ. ಒಬ್ಬ ರೇಪಿಸ್ಟ್ ಸರ್, ಒಬ್ಬ ರೇಪಿಸ್ಟ್ ಆ ಫೋನಲ್ಲಿ ಆರಾಮಾಗಿ ಬಹಳ ಮಾತಾಡ್ತಾರೆ. ಬೇಜಾರಾಗ್ತದೆ ನೋಡಿ. ಅವ್ರಿಗೆ LED ಟಿವಿ ಕೊಡ್ತಾರೆ, ಸ್ಟೋವ್ ಕೊಡ್ತಾರೆ, ಚಿಕನ್ ಸಪ್ಲೈ ಮಾಡ್ತಾರೆ, ಅಲ್ಲೇ ಸೆರೆಗಿರಿ ಎಲ್ಲ ಆರಾಮ್ ಲಕ್ಸುರಿಯಸ್ ಆಗಿರ್ತಾರೆ. ಈಗ ಯಾರನ್ನ ಪ್ರಶ್ನೆ ಮಾಡೋದು? ದಯಾನಂದ್ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗಿ. ಮತ್ತೆ ಹೀಸ್ ಇನ್ಚಾರ್ಜ್ ಅಲ್ಲ, ಅವರೇ ಮಾಡ್ಬೇಕು. ಅವ್ರಿಗೆ ಬರೋದು ಪ್ರಶ್ನೆ. ಅವ್ರೇನ್ ಅಲ್ಲಿಂದ ₹1 ತಿಂದಿರಲ್ಲ. ಇರುವುದಿಲ್ಲ ಪಾಪ, ಬಹಳ ಪ್ರಾಮಾಣಿಕ ಅಧಿಕಾರಿ ಅವ್ರು, ನಾನ್ ಕರಪ್ಟ್ ಫೆಲೋ. ಆದ್ರೆ ಮತ್ತೆ ಹೆಡ್ ಆಫ್ ಇದೊಂದು ಜವಾಬ್ದಾರಿ ಅವ್ರಿಗೆ ತಗೋಬೇಕಾಗ್ತದೆ. ಈಗ ಸರ್ಕಾರ ಏನ್ ಮಾಡ್ಬೇಕು, ಇವ್ರನ್ನೆಲ್ಲ ಆಫೀಸ್ಗಳು ಕಿತ್ತಿ ಅಲ್ಲಿ ಹಾಕ್ಬೇಕು. ಸೀನಿಯರ್ ಆಫೀಸರ್ಸ್ ದಿನಾ ರೌಂಡ್ ಆಗ್ತಾ ಇದ್ರೆ ಅಲ್ಲಿ ಸ್ವಲ್ಪ ಹದ್ದು ಬಸ್ತ ಒಂಥರ ಕಳೆ ಬೆಳ್ದಂಗಾಗಿದೆ. ಕಳೆ ಕೀಳ ಕೆಲಸ ಆಗ್ಬೇಕು. ಆ ಕಳೆ ಪೂರಾ ಬೆಳೆದ್ ಬಿಟ್ಟದೆ. ಅದೇನು ಇರ್ರಿಪರೇಬಲ್, ನೆಗ್ಲಿನ ಹೊಡಿಬೇಕು ಅದಕ್ಕೆ. ಮೇಲಿಂದ ಹರಗಿದ್ರೆ ಅದು ಏನು ಆಗೋದಿಲ್ಲ. ಇದು ಕಂಪ್ಲೀಟ್ ಅದನ್ನ ನಾಶ ಮಾಡ್ಬೇಕಾದ್ರೆ. ಅಲ್ಲ ಸರ್, ಒಬ್ಬ ಟೆರರಿಸ್ಟ್ ಅಂದ್ರೆ ಹೊರಗೆ ಎಷ್ಟು ಭಯ ಪಡ್ತೀವಿ, ಮೀಡಿಯಾದವ್ರು ನಾವು ಎಷ್ಟು ಸುದ್ದಿ ತೋರಿಸಿರ್ತೀವಿ. ಒಳಗೋಗಿ ಟೆರರಿಸ್ಟಿಗೆ ಸಪೋರ್ಟ್ ಮಾಡೋ ಜೈಲ್ ಸಿಬ್ಬಂದಿ ಏನನ್ಬೇಕು? ಅವರು ರಾಷ್ಟ್ರದ್ರೋಹಿಗಳೇ. ಇನ್ನೇನಂತಾರ ಮತ್ತೆ? ಅವರು ರಾಷ್ಟ್ರದ್ರೋಹಿಗಳೇ. ನೋಡಿ, ನಾನು ಜಯಲಲಿತಾ ಕೇಸ್ನಲ್ಲಿ ಹಿಂದೆ ಹೇಳ್ತಿದ್ದೆ. ಜಯಲಲಿತಾ ಅವರು ಇನ್ನೊಬ್ಬಕ್ಕೆ ಅವ್ರ ಫ್ರೆಂಡ್ ಇದ್ದವಲ್ಲ ಜೈಲ್ನಾಗ, ಅವ್ರ ಫ್ರೆಂಡ್ ಯಾರು, ಅವರು ಜಯಲಲಿತಾ ಫ್ರೆಂಡ್ ಶಶಿಕಲಾ ಅವರು. ಶಶಿಕಲಾ ಅವರು ಇದ್ದಾಗೆ ಅವಾಗ ಅಲ್ಲೇ ಇರುವಂತ DIG, ಜೈಲ್ DIGನೇ ADG ಅವರು ಒಬ್ಬರು ಬೇರೆಯವ್ರ ಹೆಸರು ತಗೊಳ್ಳೋದಿಲ್ಲ, ನಾನು ರಿಟೈರ್ಡ್ ಹೋಗಿದ್ದಾರೆ. ಅವರಿದ್ರು. ಅವ್ರ ಮೇಲೆ 2 ಕೋಟಿ ತಗೊಂಡು ಇವನು ಸವಲತ್ತುಗಳು VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ರೈಟಿಂಗ್ದಲ್ಲಿ ಅರ್ಜಿ ಕೊಟ್ರು. ರೈಟಿಂಗ್ದಲ್ಲಿ ಅರ್ಜಿ ಕೊಟ್ರಿ, ಎನ್ಕ್ವೈರಿ ಮಾಡಿದ್ರು. 6 ತಿಂಗಳದಾಗ ಅವ್ರು ರಿಟೈರ್ಡ್ ಆಗಿ ಹೋದ. 6 ತಿಂಗಳಿತ್ತು ಒಂದು ರಿಟೈರ್ಡ್ ಆಗಿ ಹೋದ ADG. ಆ ಎನ್ಕ್ವೈರಿ ಏನಾಯ್ತು ಗೊತ್ತಾಗಲಿಲ್ಲ. ಅದೇ ನೋಡಿ, ಲೋಯರ್ ಲೆವೆಲ್ ಆದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡ್ತಾರೆ, FIR ಮಾಡ್ತಾರೆ. ಈ ದರ್ಶನ್ ಕೇಸ್ FIR ಮಾಡಿದ್ರಲ್ಲ, ಈಗ ಇವ್ರ ಮೇಲೆ ಯಾಕೆ ಮಾಡ್ಲಿಲ್ಲ ಸರ್? ಈ ತರ ಸೀನಿಯರ್ಸ್ ಆಫೀಸರ್ ಮೇಲೆ ಆಕ್ಷನ್ ಆಗ್ಲಾರಕ್ಕೆ ವ್ಯವಸ್ಥೆ ಈ ತರ ಹದಗೆಟ್ಟಿದೆ. ಸಸ್ಪೆಂಡ್ ಅಂದ್ರು ಏನೋ 1-2 ತಿಂಗಳು ಮನೆ ಕಳ್ಸು, ಮತ್ತೆ ಅವ್ರೇ ಹೇಳ್ತಾರೆ 1-4 ತಿಂಗಳು ಇರಪ್ಪ, ನಮ್ ಎಲ್ಲ ನೋಡ್ಕೊಂತೀವಿ. ಆಮೇಲೆ ಟಿವಿಯಾಗ ಎಲ್ಲ ತೋರಿಸ್ತಾ ಇದಾರೆ, ಬಹಳ ಇದಾಗಿದೆ, 4 ತಿಂಗಳು ನಿನಗೆ ಮತ್ತೆ ಪೋಸ್ಟಿಂಗ್. ಅಂದ್ರೆ ಟಿವಿ ಯಾಮರ್ಸಕ್ ಹೋಗ್ತಾ ಇದಾರೆ. ಹಾಗೆ ಯಾರಿಗೆ ನೋಡಿ, ಅಟ್ಲೀಸ್ಟ್ ಮಾನವೀಯತೆಯಿಂದ ಪ್ರಾಮಾಣಿಕತೆ ಸ್ವಲ್ಪ ಇರ್ಬೇಕ್ರಿ. ನಾವು ಸಂಬಳ ತಗೋತೀವಿ ಅಂದ್ಮೇಲೆ ಅಟ್ಲೀಸ್ಟ್ 50% ನಿಯತ್ಲಿಂದ ಕೆಲಸ ಮಾಡೋದು ಕಲಿಬೇಕು. 50% ಸಂಬಳಕ್ಕೆ ನಿಯತ್ತರಾಗಿರ್ಬೇಕು. ಅಷ್ಟು ಸರ್ಕಾರ ಅಷ್ಟೊಂದು ನಮ್ಮ ಮೇಲೆ ಖರ್ಚು ಮಾಡ್ತದೆ. ಸ್ವಲ್ಪ ಆದ್ರೆ ನಮಗೆ ಸರ್, ಈಗ ಜೈಲ್ ಕಾನ್ಸೆಪ್ಟ್ ನಾವು ಕೇಳ್ತಾರದು, ಜೈಲು ಅಂದ್ರೆ ಹೆಂಗಿರ್ಬೇಕು ನೋಡಿ. ನಾವೆಲ್ಲ ಜಾಯ್ನ್ ಆದಾಗ 75ರಲ್ಲಿ ಜಾಯ್ನ್ ಆದಾಗ ಒಂದು ಕತ್ತಲು ಕೋಣೆ ಇತ್ತು. ಆ ಕತ್ತಲು ಕೋಣೆಯಲ್ಲೇ ಬಾತ್ರೂಮು, ಅಲ್ಲೇ ಲೆವೆಟ್ರಿ, ಅಲ್ಲೇ ಆ ಕತ್ತಲು ಕೋಣೆಯಲ್ಲಿನೇ ಒಂದು ಪ್ರಯಾಣ ಅಂತಿದ್ದು ನಾವು. ಮಣ್ಣಿಂದು ಒಂದು ತಟ್ಟೆ ತರ, ಅದಕ್ಕೆ ಪ್ರಯಾಣ ಅಂತ ಹೇಳ್ತಾರೆ ನಮ್ಮ ಕಡೆ ನಾರ್ತ್ ಕನ್ನಡದಲ್ಲಿ. ಪ್ರಯಾಣ ಊಟಕ್ಕೆ ಮಣ್ಣಿನ ತಟ್ಟೆ, ಅದು ಇಲ್ಲಂದ್ರೆ ಇದು ಅಲ್ಯೂಮಿನಿಯಂ ಒಂದು ತಟ್ಟೆ, ಒಂದು ತಂಬಿಗೆ. ಆ ತಂಬಿಗೆನೆ ಬಾತ್ರೂಮ್ಗೆ ಅದೇ, ಲ್ಯಾಟ್ರಿಗೂ ಅದೇ, ಊಟ ಮಾಡೋಕೆ ಅದೇ, ನೀರು ಕುಡಿಯಾಕೂ ಅದೇ. ಅದು ಒಳಗಡೆ ಸಂಜೆ 5-5:30 ಆತಂದ್ರೆ ಆ ಸೊಳ್ಳೆಗಳು ಹಿಂಗ್ ಮುಗ್ತಿದ್ದು ಅವನಿಗೆ. ಅವನು ಸಾಕಪ್ಪ ಇದು ಯಾಕರ ಬಂದೆ ಅಂತ ಅನ್ನೋದು ಪರಿಸ್ಥಿತಿ. ಆ ತರ ಜೈಲ್ ಪರಿಸ್ಥಿತಿ ಇತ್ತು.